ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಎಂತ ಮ್ಯಾಚ್ ಗುರು. ಅಂಡ್ ಮುಂಬೈ ಇಂಡಿಯನ್ಸ್ ಅವರು ಕ್ವಾಲಿಫೈ 2 ನಲ್ಲಿ ಸೊ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ. ಅಂಡ್ ಈ ಸರಿ ಫೈನಲ್ ಆಡ್ತಿರುವಂತದ್ದು RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಅವರು. ಅಂಡ್ ಫಸ್ಟ್ ಟೈಮ್ ಎರಡೂ ತಂಡಗಳು ಕೂಡ ಫೈನಲ್ ಬಂದಿದೆ ಅಂತ ಹೇಳಿಕ್ಕಾಗಲ್ಲ. ಮುಂಚೆ ಕೂಡ ಫೈನಲ್ ಬಂದಿದ್ವು, ಬಟ್ 2014ರಲ್ಲಿ ಪಂಜಾಬ್ ಬಂದಿರುವಂಥದ್ದು, ಅದಾದ್ಮೇಲೆ ಫಸ್ಟ್ ಟೈಮ್ ಬರ್ತಿರುವಂಥದ್ದು ಫೈನಲ್ಗೆ ಇವಾಗಲೇ. ಅಂಡ್ RCB ಕೂಡ ಅಷ್ಟೇ 2016 ಆದಮೇಲೆ ಸೊ ಫಸ್ಟ್ ಟೈಮ್ ಇವಾಗ ಬರ್ತಾ ಇದೆ. ಅಂಡ್ 4ನೇ ಸಾರಿ ಸೊ RCB ಫೈನಲ್ಗೆ ಬರ್ತಿರುವಂಥದ್ದು. ಅಂಡ್ 4ನೇ ಸಾರಿ ಆದರೂ ಸೊ ಕಪ್ ಹೊಡೆಯುತ್ತಾ ಅನ್ನೋದು ಇನ್ನು ಕೆಲವು ಗಂಟೆಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಅಂಡ್ ಪಂಜಾಬ್ ಅವರು ಅಗೈನ್ 2014 ಜಾರ್ಜ್ ಬೈಲಿ ಅವರ ಒಂದು ಕ್ಯಾಪ್ಟನ್ಸಿ ಆದಮೇಲೆ ಸೊ ಇವಾಗ ಮತ್ತೆ ಶ್ರೇಯಸ್ ಅವರ ಒಂದು ಕ್ಯಾಪ್ಟನ್ಸಿನಲ್ಲಿ ಸೊ ಫೈನಲ್ಗೆ ಬರ್ತಿದ್ದಾರೆ. ಅಂಡ್ ಎರಡೂ ತಂಡಗಳು ಕೂಡ ಸೊ ಇನ್ ಕೇಸ್ ಏನಾದರೂ ಎರಡರಲ್ಲಿ ಯಾವ ತಂಡ ಗೆದ್ದರೂ ಕೂಡ 18 ವರ್ಷಗಳ ಒಂದು ಇತಿಹಾಸದಲ್ಲಿ, ಅವರ ಒಂದು ಇತಿಹಾಸದಲ್ಲಿ, IPL ಇತಿಹಾಸದಲ್ಲಿ ಫಸ್ಟ್ ಟೈಮ್ ಗೆಲ್ಲುವಂಥ ತಂಡ ಆಗುತ್ತೆ. ಬಿಕಾಸ್ RCB ಆದರೂ ಆಗಿರ್ಬೋದು, ಪಂಜಾಬ್ ಆದರೂ ಆಗಿರ್ಬೋದು, ಈ ತಂಡಗಳು ಇಲ್ಲಿವರೆಗೂ ಕೂಡ ಒಂದು ಕಪ್ಪು ಕೂಡ ಗೆದ್ದಿಲ್ಲ. ಬಟ್ ಆದರೆ ಈ ಸರಿ ಗೆದ್ದರೆ ಒಬ್ಬ ಹೊಸ ಒಂದು ಚಾಂಪಿಯನ್ ಸಿಗ್ತಾರೆ. ಅದರಲ್ಲೂ ಮುಖ್ಯವಾಗಿ RCB ಗೆದ್ದರೆ ನಿಜವಾಗ್ಲೂ ಓ ಮೈ ಗಾಡ್, ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಎಷ್ಟು ಒಂದು ಜನ ವೇಟ್ ಮಾಡ್ತಿದ್ದಾರೆ ಅಂತಂದರೆ RCB ವಿನ್ ಆಗಲಿಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ. ಬಿಕಾಸ್ ಈ ಸಾರಿ ತೊಗೊಳಕ್ಕೆ ಹೋದರೆ ನಾವು 2 ಸಾರಿ ಸೋಲಿಸಿರುವಂಥ ತಂಡ ಬಂದಿರುವಂಥದ್ದು ಫಿನಾಲಿಗೆ, ಅದು ಪಂಜಾಬ್ ಅವರು. ನಿನ್ನೆ ಪಂದ್ಯದ ಬಗ್ಗೆ ಮಾತಾಡೋದಾದರೆ ಅಂಡ್ MI ವರ್ಸಸ್ ಪಂಜಾಬ್, ಓ ಮೈ ಗಾಡ್ ಎಂಥ ಬ್ಯಾಟಿಂಗ್ ಗುರು. ಶ್ರೇಯಸ್ ಅಯ್ಯರ್ ಕಡೆಯಿಂದ ಸಖತ್ತಾಗಿರುವಂಥ ಬ್ಯಾಟಿಂಗು. ಆ್ಯಂಡ್ ಸೊ ಒಂದು ರೀತಿಯಲ್ಲಿ ಡಾಮಿನೇಟ್ ಮಾಡಾಕ್ಬಿಟ್ರು. ನಾನು ಇದ್ರೂ ಬಿಟ್ಕೊಡಲ್ಲ ಇವತ್ತು ಅನ್ನೋ ರೇಂಜಲ್ಲೇ ಆಡಿರುವಂಥದ್ದು ಬ್ಯಾಟಿಂಗ್. ಒಂದೊಂದು ಶಾಟ್ಗಳು ನೋಡ್ತಾ ಇದ್ರೆ ಸೊ ಯಾವುದು ಕೂಡ ಮಿಸ್ ಟೈಮ್ ಆಗಿಲ್ಲ, ಯಾವುದು ಬೌಂಡ್ರಿ ರೋಪ್ ಹತ್ರ ಬಿದ್ದಿಲ್ಲ, ಎಲ್ಲ ಹೋಗಿ ಕ್ರೌಡಲ್ಲೇ ಬಿದ್ದಿರುವಂಥದ್ದು. ಆ ರೇಂಜಿಗೆ ಒಂದು ಇಂಟೆನ್ಸ್ ಆಗಿತ್ತು ಅವರ ಒಂದು ಬ್ಯಾಟಿಂಗ್ ನೋಡ್ತಾ ಇದ್ರೆ. ಯಾವ ಬೌಲರು ಕೂಡ ಬೀಳಲಿಲ್ಲ. ಆ್ಯಂಡ್ ಲಾಸ್ಟ್ 2 ಓವರ್ಸಲ್ಲಿ ಬೇಕಾಗಿರುವಂಥದ್ದು 23 ರನ್ಸು. ಬಟ್ 19ನೇ ಓವರಲ್ಲಿ 26 ರನ್ಗಳನ್ನು ಹೊಡೆದು ಮ್ಯಾಚ್ನ ಕಂಪ್ಲೀಟ್ ಮಾಡ್ತಾರೆ 6 ಮೂಲಕ ಶ್ರೇಯಸ್ ಅಯ್ಯರ್ ಅಂತಂದರೆ. ಸೊ ಅವರ ಒಂದು ಬ್ಯಾಟಿಂಗ್ ವೈಖರಿ ಆ್ಯಂಡ್ ಹೆಂಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲೇ 4 ಸಿಕ್ಸರ್ಗಳನ್ನ ಬಾರಿಸ್ತಾರೆ ಸೊ 19ನೇ ಓವರಲ್ಲಿ. ಸೊ ಲಾಸ್ಟ್ ಓವರ್ ಗಂಟ ತೊಗೊಂಡು ಹೋಗಲೇ ಇಲ್ಲ. 1 ಓವರ್ಗಳನ್ನ ಉಳಿಸ್ಕೊಂಡು 5 ವಿಕೆಟ್ಗಳ ಒಂದು ಭರ್ಜರಿ ಜಯ ಕಾಣ್ತಾರೆ PBKS ಅವರು. 203 ರನ್ಗಳನ್ನು ಕೂಡ ಕಡಿಮೆ ಅನ್ನೋ ರೀತಿಯಲ್ಲಿ ಮಾಡಿರುವಂಥದ್ದು ಅದು ಶ್ರೇಯಸ್ ಅಯ್ಯರ್ ಆ್ಯಂಡ್ ಅವರ ಒಂದು ತಂಡ ಅಂತಲೇ ಹೇಳ್ತೀನಿ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು ಇನ್ ದಿ ಫಸ್ಟ್ ಟೈಮ್ IPL ಹಿಸ್ಟ್ರಿನಲ್ಲಿ 200 ರನ್ಗಳನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅವ್ರ ಕಡೆಯಿಂದ. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಮಳೆಯ ಕಾರಣಕ್ಕಾಗಿ ಪಂದ್ಯ ಸ್ವಲ್ಪ ಡಿಲೇ ಆಯಿತು. ಆ್ಯಂಡ್ ಟಾಸ್ ಗೆದ್ದಂತಹ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರು ಸೊ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಕಾರಣ ಏನು ಅಂತಂದರೆ ಮಳೆ ಇರೋದ್ರಿಂದ ಸೊ ಚೇಸಿಂಗಲ್ಲಿ ಹೆಲ್ಪ್ ಆಗುತ್ತೆ. ಟಾರ್ಗೆಟ್ ಏನು ಸೆಟ್ ಮಾಡಿರ್ತಾರೆ ಅದನ್ನು ಚೇಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸೊ ಅಲ್ಲಿ ಬೌಲಿಂಗ್ನ ಚೂಸ್ ಮಾಡ್ತಾರೆ. ಆ್ಯಂಡ್ ಮೊದಲ ಬ್ಯಾಟಿಂಗ್ ಇಳಿದಂತಹ ಮುಂಬೈ ಇಂಡಿಯನ್ಸ್ ಅವ್ರಿಗೂ ಸೊ ರೋಹಿತ್ ಶರ್ಮಾ ಅವರಿಗೆ ಒಂದು ಚಾನ್ಸ್ ಕೂಡ ಸಿಗುತ್ತೆ. ಬಟ್ ಆದರೂ ಕೂಡ ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕಾಗಿಲ್ಲ. ಸೊ ಒಂದು ಬೌಂಡ್ರಿ ತಗೊತಾರೆ. ಅದು ಬಿಟ್ಟರೆ ಅವರು ಸ್ಟಾಯ್ನಿಸ್ ಅವರ ಒಂದು ಬೌಲಿಂಗಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಕ್ಯಾಚ್ ಕೊಟ್ಟು 8 ರನ್ಗಳನ್ನ ಮಾಡಿ ಔಟ್ ಆಗ್ತಾರೆ. ಲಾಸ್ಟ್ ಟೈಮು ಕೂಡ ಅಷ್ಟೇ ಅವರಿಗೆ 2 ಜೀವದಾನಗಳು ಸಿಕ್ಕಿತ್ತು, ಬಟ್ ಒಂದು ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಿದ್ರು. ಬಟ್ ಇಲ್ಲಿ ಒಂದು ಚಾನ್ಸ್ ಸಿಕ್ಕರೂ ಕೂಡ ಸೊ ಅದನ್ನು ಬಿಗ್ ಒಂದು ಸ್ಕೋರ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅಂತಲೇ ಹೇಳ್ತೀನಿ. ಬಟ್ ಕೆಳಗಡೆಗೆ ಸೊ ಬೇಸ್ಟು ಅಗೇನ್ ಲಾಸ್ಟ್ ಮ್ಯಾಚಲ್ಲಿ ಏನು ಅದ್ಭುತವಾದಂಥ ಒಂದು ಸ್ಟಾರ್ಟ್ ಕೊಟ್ಟಿದ್ರು, ಅಗೇನ್ ಈ ಒಂದು ಮ್ಯಾಚಲ್ಲೂ ಕೂಡ ಬೇಸ್ಟು ಸಖತ್ತಾಗಿರುವಂಥ ಒಂದು ಆಟನ ಆಡ್ತಾರೆ. 38 in 24 ಡೆಲಿವರೀಸು, 3 ಬೌಂಡ್ರಿ, 2 ಸಿಕ್ಸರು, 158 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು ಸಖತ್ತಾಗಿ. ರಿಕಲ್ಟನ್ ಒಂದು ರಿಪ್ಲೇಸ್ ಮಾಡಿದ್ದಕ್ಕೂ ಕೂಡ ಒಂದು ರೀತಿಯಲ್ಲಿ ಮುಂಬೈಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ರಿಕಲ್ಟನ್ ಏನು ಕೆಲಸ ಮಾಡ್ತಾಯಿದ್ರು ಅವ್ರಿಗಿಂತ ಒಂದು ರೀತಿಯಲ್ಲಿ ಅದ್ಭುತವಾಗಿರುವಂಥ ಒಂದು ಕೆಲಸ ಮಾಡ್ತಿದ್ದಂಥದ್ದು ಇವತ್ತು ಬೆಸ್ಟ್ ಅಂತಲೇ ಹೇಳ್ತೀನಿ. ಹಾಗೇನು ಕೆಳಗಡೆಗೆ ತಿಲಕ್ ವರ್ಮಾ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಹಂಗೆ ನೋಡ್ಕೋದ್ರೆ ಲಾಸ್ಟ್ ಒಂದು ಕೆಲವು ಮ್ಯಾಚಸ್ಗಳಿಂದ ಸೊ ನೋಡ್ತಾ ಇದ್ರೆ ಅಂಥ ಒಂದು ಇನ್ನಿಂಗ್ಸ್ ಬರ್ತಾಯಿಲ್ಲ ಅವ್ರ ಕಡೆಯಿಂದ. ಬಟ್ ಈ ಒಂದು ಮ್ಯಾಚಲ್ಲಿ ತೊಗೊಳಕೋದ್ರೆ ತುಂಬ ಚೆನ್ನಾಗಿ ಆಡಿದ್ರು. 44 ರನ್ 29 ಬಾಲಲ್ಲಿ, 2 ಬೌಂಡ್ರಿ, 2 ಸಿಕ್ಸರ್, 151 ಸ್ಟ್ರೈಕ್ ಮಾಡಿರುವಂಥದ್ದು. ಅಗೇನ್ ಸೂರ್ಯಕುಮಾರ್ ಯಾದವ್ ಆ್ಯಂಡ್ ತಿಲಕ್ ವರ್ಮಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸೊ 44 ಕೂಡ ಇವರು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಮಾಡ್ತಾರೆ ಅಂತಲೇ ಹೇಳ್ತೀನಿ. 7-2 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಇವರಿಬ್ಬರ ಮಧ್ಯೆ. ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ತೀನಿ. ಅದು ಮಿಡ್ಲ್ ಓವರ್ಸಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಸೂರ್ಯಕುಮಾರ್ ಯಾದವ್ ಆ್ಯಂಡ್ ತಿಲಕ್ ವರ್ಮಾ. ಆ್ಯಂಡ್ 44 ಇಬ್ಬರು ಕೂಡ 44 ಮಾಡ್ತಾರೆ. ಬಟ್ ಸೂರ್ಯಕುಮಾರ್ ಯಾದವ್ ಅವರ ಒಂದು ಸ್ಟ್ರೈಕ್ ರೇಟ್ ತುಂಬ ಚೆನ್ನಾಗಿದೆ. 169, ಆಲ್ಮೋಸ್ಟ್ 170, 3 ಸಿಕ್ಸರ್ಗಳು, 2 ಬೌಂಡ್ರಿಗಳನ್ನ ಹೊಡೆದು 44 ರನ್ ಮಾಡಿ ಅವರು ಕೂಡ ಚಹಲ್ ಅವರ ಬೌಲಿಂಗಲ್ಲಿ ನೆಹಲ್ ವದೇರಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಸೊ ಹಾರ್ದಿಕ್ ಪಾಂಡೆ ಆ್ಯಂಡ್ ನಮನ್ದೀರ್ ಸೊ ಈ ಇನ್ನಿಂಗ್ಸ್ನ ಎಂಡ್ ಮಾಡುವಂಥದ್ದು. ಬಟ್ ಹಾರ್ದಿಕ್ ಪಾಂಡೆ ಇವತ್ತಿನ ಮ್ಯಾಚಲ್ಲಿ ಸೊ ಅಂಥ ಒಂದು ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಆ್ಯಂಡ್ ಬಿಗ್ ಶಾಟ್ಗಳು ಕೂಡ ಬರಲಿಲ್ಲ ಅಂತ ನಾವು ಜಸ್ಟ್ ಒಂದು ಬೌಂಡ್ರಿ ತೊಗೊತಾರೆ ಬಿಟ್ಟರೆ 15 ರನ್ 13 ಬಾಲಲ್ಲಿ ಸೊ ಎಲ್ಲೋ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಲಾಸ್ಟ್ ಮ್ಯಾಚಲ್ಲಿ ಡಿಫ್ರೆನ್ಸ್ ಮಾಡಿರುವಂಥದ್ದು ಏನು ಅಂತಂದರೆ ಅದು 4 ಒಂದು ಬಾಲಲ್ಲಿ, ಕೊನೆಯ 4 ಬಾಲಲ್ಲಿ 20ನೇ ಓವರಲ್ಲಿ ಸೊ ಅಲ್ಲಿ 3 ಸಿಕ್ಸರ್ಗಳನ್ನ ತೊಗೊತಾರೆ. ಸೊ ಆ ಒಂದು ಶಾಟ್ಗಳಿತ್ತು ಆ್ಯಂಡ್ ಆ ಒಂದು ರನ್ಗಳಿತ್ತಲ್ಲ ಸೊ ಅದೇ ಡಿಫ್ರೆನ್ಸ್ ಮಾಡಿರುವಂಥದ್ದು. ಬಿಕಾಸ್ ಅಲ್ಲಿ GT ಆ್ಯಂಡ್ MI ಸೊ ಅಲ್ಲಿ ಚೇಸಿಂಗ್ ಅಂತ ಬಂದಾಗ GT ಕೂಡ ಅಷ್ಟೇ 19.1 ಓವರ್ ಗಂಟ 206 ಇತ್ತು. ಬಟ್ ಆ ಲಾಸ್ಟ್ ಒಂದು 3 ಸಿಕ್ಸರ್ಗಳನ್ನು ಬಂದಿತ್ತಲ್ಲ ಸೊ ಅದೇ ಡಿಫ್ರೆನ್ಸ್ ಮಾಡಿರುವಂಥದ್ದು ಅಲ್ಲಿ ವಿನ್ ಆಗಲಿಕ್ಕೆ GT ವಿರುದ್ಧ.
ಬಟ್ ಇಲ್ಲಿ ಏನಾಯಿತು ಅಂತಂದರೆ ಹಾರ್ದಿಕ್ ಪಾಂಡ್ಯ ಕಡೆಯಿಂದ ರನ್ ಬರಲಿಲ್ಲ, ಕೇವಲ 15 ರನ್ 13 ಬಾಲಲ್ಲಿ. ಸೊ ಬಾಲ್ ಕೂಡ ವೇಸ್ಟ್ ಮಾಡಿದ್ರು, ರನ್ ಕೂಡ ಬರಲಿಲ್ಲ. ಬಟ್ ನಮಂದಿರ್ ತುಂಬ ಚೆನ್ನಾಗಿ ಆಡಿದ್ರು, 37 ಇನ್ನು 18 ಬಾಲಲ್ಲಿ 7 ಬೌಂಡ್ರಿಗಳನ್ನ ತಗೊತಾರೆ. 205 ಒನ್ ಸ್ಟ್ರೈಕ್ ರೇಟಲ್ಲಿ ಮಾಡುವಂಥದ್ದು. ಆ್ಯಂಡ್ ಕೆಳಗಡೆಗೆ ರಾಜ್ ಭಾವ ಅವರು ಸೊ 4 ಬಾಲಲ್ಲಿ 8 ರನ್ ಮಾಡ್ತಾರೆ. ಸೊ ಇನ್ನೊಂದು ಚೂರು ಎಲ್ಲೋ 10 ರನ್ಗಳನ್ನ ಒಂದು ಶಾರ್ಟ್ ಆದರು ಅಂತ ಅನ್ಸುತ್ತೆ. ಇನ್ ಕೇಸ್ ಹಾರ್ದಿಕ್ ಪಾಂಡ್ಯ ಒಂದು ಸ್ವಲ್ಪ ಚೆನ್ನಾಗಿ ಆಡಿದಿದ್ರೆ, ಇನ್ನೊಂದು 2-3 ಸ್ಟ್ರೋಕ್ ತುಂಬ ಚೆನ್ನಾಗಿ ಮಾಡಿದಿದ್ರೆ, ಸೊ 210 ಆ್ಯಂಡ್ 215 ಗಂಟ ಹೋಗ್ಬೋದಿತ್ತು ಅಂತ ಅನಿಸುತ್ತೆ ನನಗೆ. ಓಕೆ, ಸೊ ಬಟ್ ಅದ್ಭುತವಾಗಿ ಒಂದು ಬ್ಯಾಟಿಂಗ್ ಎಂಡ್ ಮಾಡಿರುವಂಥದ್ದು ಅದು ನಮಂದಿರ್ ಅವರ ಒಂದು 37 ರನ್ನು 18 ಬಾಲಲ್ಲಿ. ಸೊ ಆ ಒಂದು ಕಾರಣದಿಂದ 200 ಕ್ರಾಸ್ ಮಾಡೋಕ್ಕಾಯಿತು ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ನಮ್ಮ ಮೊದಲೇ ಆದಂಗೆ ಒಂದು 15 ಅಥವಾ 10 ರನ್ಸ್ ಶಾರ್ಟ್ ಇದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನು ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಸಿಕ್ಕಾಪಟ್ಟೆ ದುಬಾರಿ ಆಗಿರುವಂಥದ್ದು ಅಂತಂದರೆ ಇಲ್ಲಿ ಸೊ ಅಲ್ಲಿ ಹರ್ಷದೀಪ್ ಸಿಂಗನೇ ಮೇನ್ ಬೌಲರನ್ನೇ ತುಂಬ ದುಬಾರಿ. ಅದು 4 ಓವರ್ 44 ರನ್, ಒಂದು ವಿಕೆಟ್ ಕೂಡ ಇಲ್ಲ. ಆ್ಯಂಡ್ ಸ್ಟಾಯ್ನಿಸ್ ಒಂದೇ ಓವರ್ ಹಾಕಿದ್ರು ಕೂಡ ಒಂದು ವಿಕೆಟ್ ತೆಗೆದವರೆ. ಬಟ್ ಸೊ ಅಲ್ಲಿ ರನ್ಗಳು ಕೊಟ್ಟಿರುವಂಥದ್ದು 14. ಸೊ ಅದು ಬಿಟ್ಟರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿರೋದು ಅಂತಂದರೆ ಅದು ಜಮೀಸನ್. ಸೊ ಲಾಸ್ಟ್ ಮ್ಯಾಚಲ್ಲಿ ತುಂಬ ದುಬಾರಿ ಆಗಿದ್ರು, ಬಟ್ ಈ ಮ್ಯಾಚಲ್ಲಿ ಒಂದು ವಿಕೆಟ್ ಕೂಡ ತೆಗೆದು ಸೊ 4 ಓವರಲ್ಲಿ 30 ರನ್ಗಳನ್ನ ಮಾತ್ರ ಕೊಟ್ಟಿರುವಂಥದ್ದು 7.5 ಎಕಾನಮಿನಲ್ಲಿ. ಆ್ಯಂಡ್ ಚಹಲ್ ಅಗೇನ್ ಇವತ್ತು ಅವ್ರನ್ನ ಕರ್ಕೊಂಡು ಬಂದಿದ್ರು. ಸೊ 4 ಓವರಲ್ಲಿ 39 ರನ್, ಒಂದು ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ಡೀಸೆಂಟ್ ಬಾಲಿಂಗ್ ಅಂತಲೇ ಹೇಳ್ತೀನಿ ಸೊ ಈ ಕಡೆಗೆ PBK's ಕಡೆಯಿಂದ. ಬಟ್ ಜಾಮಿಸನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೊ ಅದು ಅಂತೂ ಹೇಳ್ಬೋದು. ಆ್ಯಂಡ್ ಈ 203 ರನ್ಗಳ ಒಂದು ಬೃಹತ್ ಮೊತ್ತ ಅನ್ನು ಬೆನ್ನತ್ತಿದಂತಹ PBKSಗೆ ಸೊ ಸ್ಟಾರ್ಟಿಂಗಲ್ಲಿನೇ ಬೇಗ ಔಟ್ ಆಗುವಂಥದ್ದು ಪ್ರಭ್ಸಿಮ್ರನ್ ಸಿಂಗ್ ಅವರು. ಸೊ ಒಂದು ಬೌಂಡ್ರಿ ತೊಗೊತಾರೆ ಬೋಲ್ಟ್ ಒಂದು ಬೌಲಿಂಗಲ್ಲಿ, ಬಟ್ ಅದಾದಮೇಲೆ ಬೋಲ್ಟ್ ಅವರ ಬಾಲಲ್ಲಿನೇ ಸೊ ಟೋಪ್ಲೆ ಅವರಿಗೆ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ. ಆ್ಯಂಡ್ ಕ್ಯಾಚ್ಗೆ ಕ್ರೆಡಿಟ್ ಕೊಡಲೇಬೇಕು ಟೋಪ್ಲೆ ಅವರು. ಆ ರನ್ನಿಂಗ್ ಓಡ್ಕೊಂಡು ಬಂದು ಆ ಕ್ಯಾಚ್ ಹಿಡಿಯುವಂಥದ್ದು ಅಷ್ಟು ಸುಲಭ ಅಲ್ಲ, ಬಟ್ ತುಂಬ ಚೆನ್ನಾಗಿ ಹಿಡಿದ್ರು ಟೋಪ್ಲೆ ಅವರು. ಅದ್ಭುತವಾಗಿರುವಂಥ ಕ್ಯಾಚ್ ಅಂತ ಹೇಳ್ತೀನಿ. ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗು ಸೊ ಅಲ್ಲಿ 6 ರನ್ಗಳನ್ನ ಮಾಡಿ ಸೊ ಔಟ್ ಆಗ್ತಾರೆ 9 ಬಾಲ್ಗಳನ್ನು ಎದುರಿಸಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ಬಂದಂತಹ ಜೋಸ್ ಇಂಗ್ಲಿಷ್ ಸಖತ್ತಾಗಿರುವಂಥ ಒಂದು ಸ್ಟಾರ್ಟು ಬಂದಾಗೇ ಬಾರ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬಟ್ ಒಂದು ಕಡೆಗೆ ಪ್ರಿಯಾಂಶ್ ಆರ್ಯ ಕೂಡ ಅಷ್ಟೇ ಕೇವಲ 20 ರನ್ನ ಮಾಡಿ ಸೊ ಅವರು ಔಟ್ ಆಗ್ತಾರೆ 10 ಬಾಲ್ಗಳನ್ನ ಎದುರಿಸಿ 200 ಸ್ಟ್ರೈಕ್ ರೇಟಲ್ಲಿ. ಸೊ 2 ಬೌಂಡ್ರಿ ಆ್ಯಂಡ್ 1 ಸಿಕ್ಸರ್ಗಳನ್ನ ಬಾರಿಸಿ ಸೊ ಅವರು ಅಲ್ಲಿ ಅಶ್ವಿನಿ ಕುಮಾರ್ ಅವರ ಒಂದು ಬೌಲಿಂಗಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಜೊತೆ ಆಗದಂಥದ್ದು ಅಗೇನ್ ಮೊದಲೇ ಹೇಳಿದಾಗಿನ ಜೋಸ್ ಇಂಗ್ಲಿಷ್ ಆ್ಯಂಡ್ ಶ್ರೇಯಸ್ ಅಯ್ಯರ್. ಎಂಥ ಬ್ಯಾಟಿಂಗರು ಜೋಸ್ ಇಂಗ್ಲಿಷು. ಆ ಒಂದು ಅಟ್ಯಾಕಿಂಗ್ ಕ್ರಿಕೆಟ್ ಇದೆಯಲ್ಲ ಸೊ ಅದು ಒಂದು ರೀತಿಯಲ್ಲಿ ಪಂಜಾಬ್ ಅವರಿಗೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ಸ್ಪಿನ್ನರ್ ಆಗಲಿ ಪೇಸರ್ಗಳಾಗಲಿ ಯಾರನ್ನು ಕೂಡ ಬಿಡಲ್ಲ ಜೋಸ್ ಇಂಗ್ಲಿಷ್. ಅದರಲ್ಲೂ ಮುಖ್ಯವಾಗಿ ಒಂದು ಲಾಸ್ಟ್ 1-2-3 ಮ್ಯಾಚಸ್ ನೋಡ್ತಾ ಇದ್ರೆ RCB ಮ್ಯಾಚ್ ಒಂದು ಬಿಟ್ಟರೆ ಸೊ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅಲ್ಲಿ ಯಾವ ಬಾಲರ್ ಅಂತ ನೋಡಲ್ಲ, ಬಾಲ್ನ ಮಾತ್ರ ನೋಡಿ ಅವ್ರು ಬಾರಿಸೋವಂಥದ್ದು. ಫಸ್ಟ್ ಓವರ್ ಬುಮ್ರಾ ಫಸ್ಟ್ ಓವರಲ್ಲೇ 20 ರನ್ಗಳನ್ನ ಬಾರಿಸ್ತಾರೆ, 2 ಬೌಂಡ್ರಿ 2 ಸಿಕ್ಸರ್. ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು. ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಹಂಗೆ ನೋಡೋಕೆ ಹೋದರೆ ಅದ್ಭುತವಾಗಿರುವಂಥ ಒಂದು ಪವರ್ ಪ್ಲೇ ಆಗುತ್ತೆ. 64 ರನ್ ಬರುತ್ತೆ, 2 ವಿಕೆಟ್ ಹೋದರೂ ಕೂಡ 64 ರನ್ಗಳನ್ನ ತೊಗೊಂಡ್ಬರ್ತಾರೆ. ಅದರಲ್ಲಿ ಮುಖ್ಯವಾದಂಥ ಕೊಡುಗೆ ಇದ್ದಂಥದ್ದು ಜೋಸ್ ಇಂಗ್ಲಿಷ್ ಅವ್ರಿಗೆ. ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ 38-21 ಡೆಲಿವರೀಸ್ 180 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು, 5 ಬೌಂಡ್ರಿ 2 ಸಿಕ್ಸರ್ಗಳು. ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗಲ್ಲಿ ಸೊ ಬೇರ್ಸ್ಟ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಆ ಕ್ಯಾಚ್ ಬಗ್ಗೆ ಸ್ವಲ್ಪ ಅಂದರೆ ಆ ಏನು ಡಿಸಿಷನ್ ಇದೆ ಔಟ್ ಆಗಿರೋವಂಥದ್ದು ಸ್ವಲ್ಪ ಇರುಸು ಮುರುಸು ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಅಲ್ಲಿ ರಿವ್ಯೂ ತೊಗೊತಾರೆ ಸಡನ್ ಆಗಿ, ಬಟ್ ಅದು ಟಾಪ್ ಹೆಡ್ಸ್ ಆಗಿರುತ್ತೆ. ಸೊ ಅದು ಸ್ಪೈಕ್ ನೀಟಾಗಿ ಕಾಣಿಸ್ತಾ ಇತ್ತು. ಸೊ ಅದು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಅಗೇನ್ ನೆಹಲ್ ವದೇರಾ ಬರ್ತಾರೆ. ಜೋಸ್ ಇಂಗ್ಲಿಷ್ ಔಟ್ ಆದಮೇಲೆ ನೆಹಲ್ ವದೇರಾ ಕೂಡ ಅಷ್ಟೇ. ಓ ಮೈ ಗುಡ್, ಎಂಥ ಬ್ಯಾಟ್ಸ್ಮನ್ ಗುರು ಇವರು. ನಿಜವಾಗ್ಲೂ ತುಂಬ ಅಂಡರ್ ರೇಟೆಡ್ ಅಂತ ಅನಿಸ್ತಾ ಇದೆ. ಬಟ್ ಆದರೂ ಕೂಡ ಸಖತ್ತಾಗಿರುವಂಥ ಒಂದು 48 ರನ್ನ ಮಾಡ್ತಾರೆ 29 ಡೆಲಿವರೀಸಲ್ಲಿ. ಲೆಫ್ಟ್ ಹ್ಯಾಂಡ್ ಕೂಡ ಬೇರೆ, 4 ಬೌಂಡ್ರಿ ಆ್ಯಂಡ್ 2 ಸಿಕ್ಸರ್ಗಳು, 165 ಸ್ಟ್ರೈಕ್ ರೇಟಲ್ಲಿ. ಆಲ್ಮೋಸ್ಟ್ RCB ಜೊತೆಗೆ RCB ವಿರುದ್ಧ ಏನು ಬೆಂಗಳೂರಲ್ಲಿ ಮ್ಯಾಚ್ ವಿನ್ ಮಾಡಿದ್ರು. ಸೊ ಅಂಥ ಒಂದು ಇನ್ನಿಂಗ್ಸ್ನ ಇಲ್ಲಿ ಆಡಿದ್ರು ಕೂಡ ಅಂತ ಹೇಳ್ಬೋದು. ಅದು ಶ್ರೇಯಸ್ ಅಯ್ಯರ್ ಅವರಿಗೆ ಒಂದು ಒಳ್ಳೆ ಸಾಥ್ ಕೊಟ್ಟಿರುವಂಥದ್ದು. ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ ಬರುತ್ತೆ. ಆ್ಯಂಡ್ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ. ಆ್ಯಂಡ್ ಅವರು ಆ್ಯಂಡ್ ಶ್ರೇಯಸ್ ಅಯ್ಯರ್ ಮಧ್ಯೆ 84-47 ಡೆಲಿವರೀಸು. ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ಪು ಶ್ರೇಯಸ್ ಅಯ್ಯರ್ ಆ್ಯಂಡ್ ನೆಹಲ್ ವದೇರಾ. 48 ಮಾಡಿ ಅಶ್ವಿನಿ ಕುಮಾರ್ ಅವರ ಬೌಲಿಂಗಲ್ಲಿ ಸೊ ಸ್ಯಾಂಟ್ನರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆ ಶಶಾಂಕ್ ಸಿಂಗ್ ಕೂಡ ಅಷ್ಟೇ. ಸೊ ಹಾರ್ದಿಕ್ ಪಾಂಡ್ಯ ಅವರು ಇದರಿಂದ ಡೈರೆಕ್ಟ್ ಥ್ರೋಯಿಂದ ಸೊ ರನ್ಔಟ್ ಕೂಡ ಆಗ್ತಾರೆ ಅಲ್ಲಿ. ಬಟ್ ಒಂದು ಕಡೆಗೆ ಶ್ರೇಯಸ್ ಅಯ್ಯರ್ ಒಂದು ಬಿಡೋದೇ ಇಲ್ಲ ಮ್ಯಾಚ್ನ ಮುಂಬೈ ಅವರಿಗೆ ಅನ್ನೋ ರೀತಿಯಲ್ಲಿ ಸೊ ಒಂದು ಖಡಕ್ಕಾಗಿ ಬ್ಯಾಟಿಂಗ್ ಆಡಿರುವಂಥದ್ದು. 87-41 ಡೆಲಿವರೀಸು, 5 ಬೌಂಡ್ರಿ 8 ಸಿಕ್ಸರು. ಓ ಮೈ ಗಾಡ್, 8 ಸಿಕ್ಸರ್ ಅಂತಂದರೆ ನೀವೇ ಲೆಕ್ಕ ಹಾಕೊಂಬಿಡಿ ಎಂಥ ಒಂದು ಇಂಟೆನ್ಸ್ ಆಗಿತ್ತು ಅವರ ಬ್ಯಾಟಿಂಗು ಅಂತ. ಸಿಂಗಲ್ಲು ಡಬಲ್ ಇದ್ದಿದ್ದೆ, ಬಟ್ ಬೌಂಡ್ರಿ ಸಿಕ್ಸರ್ಗಳು ಆ ಒಂದು ಬಿಗ್ ಸಿಕ್ಸರ್ಗಳು ನೋಡ್ತಾ ಇದ್ದರೆ ಒಂದೂ ಕೂಡ ಅಷ್ಟೇ ಅದು ಮಿಸ್ ಟೈಮ್ ಆಗಿದೆ ಅಂತ ಇಲ್ಲ. ಎಲ್ಲ ಕೂಡ ಅಷ್ಟೇ ಕ್ರೌಡಲ್ಲೇ ಹೋಗಿ ಬಿದ್ದಿರುವಂಥದ್ದು. 212 ರನ್ಗಳ ಒಂದು ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು 87. ಆ್ಯಂಡ್ ಕ್ಯಾಪ್ಟನ್ಗಳಲ್ಲಿ ಅದ್ಭುತವಾಗಿ ಆಡ್ತಿರುವಂಥದ್ದು ಅಂತಂದರೆ ಅದು ಶ್ರೇಯಸ್ ಅಯ್ಯರ್ ಒಬ್ಬರೇ. ಅವ್ರಿಗೇನು ಆ 26 or 25 ಏನು ಕ್ರೋರ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಜಸ್ಟಿಫೈ ಮಾಡ್ತಿರುವಂಥದ್ದು ಶ್ರೇಯಸ್ ಅಯ್ಯರ್. ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗು. ಆ್ಯಂಡ್ ಮಾರ್ಕಸ್ ಸ್ಟಾಯ್ನಿಸ್ 2 ರನ್ 2 ಬಾಲ್ಗೆ. ಮಾರ್ಕಸ್ ಸ್ಟಾಯ್ನಿಸ್ ಅವರ ಜೊತೆ ಸೇರಿಕೊಂಡು ಶ್ರೇಯಸ್ ಅಯ್ಯರ್ ಈ 203 ರನ್ಗಳನ್ನು ಲೀಲಾಜಾಲವಾಗಿ ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದು 1 ಓವರ್ಗಳನ್ನು ಬಾಕಿ ಉಳಿಸ್ಕೊಂಡೇ. ಸೊ ಮೊದಲೇ ಲಾಸ್ಟ್ 2 ಓವರ್ಸಲ್ಲಿ 23 ರನ್ ಏನು ಬೇಕಿರುತ್ತೆ. ಬಟ್ ಏನಾದ್ರು ಬೇಕಾದರೂ ಆಗಿರ್ಬೋದು, ಬುಮ್ರಾ ಆರ್ ಬೋಲ್ಟ್ ಈ ಇಬ್ಬರು ಇದ್ದಿದ್ದರೆ ಏನು ಬೇಕಾದರೂ ಆಗಿರ್ಬೋದು. ಬಟ್ ಅಲ್ಲಿದ್ದಂಥದ್ದು ಟೋಪ್ಲೆ ಆ್ಯಂಡ್ ಅಶ್ವಿನಿ ಕುಮಾರ್ ಅವರು. ಸೊ ಅಶ್ವಿನಿ ಕುಮಾರ್ ಅವರಿಗೆ 19ನೇ ಓವರ್ ಕೊಡ್ತಾರೆ. ಒಂದು ನೋಬಾಲ್ ಕೂಡ ಹಾಕ್ತಾರೆ ಅದರಲ್ಲಿ. ಆ್ಯಂಡ್ 4 ಸಿಕ್ಸರ್ಗಳನ್ನ ಬಾರಿಸ್ತಾರೆ. 24 ರನ್, 1 ವೈಡು 1 ನೋಬಾಲ್. ಅಲ್ಲಿ 26 ರನ್ಗಳನ್ನು ಬಾರಿಸಿ 6 ಮೂಲಕ ಒಂದು ಈ ಜಯನ ತಂದು ಕೊಡ್ತಾರೆ PBKS ಅಂತಲೇ ಹೇಳ್ತೀನಿ.
ಸಖತ್ತಾಗಿರುವಂಥ ಒಂದು ಎಂಡ್ ಮಾಡ್ತಾರೆ ಸೊ ಈ ಒಂದು ಇನ್ನಿಂಗ್ಸ್ಗೆ. ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕೋದ್ರೆ ತುಂಬ ದುಬಾರಿಯಾಗಿರುವಂಥದ್ದು ಎಲ್ಲರೂ ಕೂಡ. ಮಿಚೆಲ್ ಸ್ಯಾಂಟ್ನರ್ 2 ಓವರಲ್ಲಿ 15 ರನ್ ಕೊಡ್ತಾರೆ ಬಿಟ್ಟರೆ, ಆ್ಯಂಡ್ ಅವರಿಗೆ ಓವರ್ಸು ಕೂಡ ಅಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಕೊಡೋದಿಲ್ಲ. ಸೊ ಕೇವಲ 2 ಓವರ್ ಮಾತ್ರ ಕೊಟ್ಟಿರುವಂಥದ್ದು. ಬಟ್ ಅಶ್ವಿನಿ ಕುಮಾರ್ 2 ವಿಕೆಟ್ ತೊಗೊಂಡ್ರು ಕೂಡ ಸೊ ಎಕಾನಮಿ 13.80 ಇದೆ. ತುಂಬ ಖರಾಬಾಗಿ ಬಾಲ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಬುಮ್ರಾ 4 ಓವರ್ 40 ರನ್ನು. ಈ ಗೆಲುವಿನೊಂದಿಗೆ ಪಂಜಾಬ್ ಅವರು ಸೊ ಆಫ್ಟರ್ 2014 ಇವಾಗ ಪಂಜಾಬ್ ಫೈನಲ್ ಆಗಿ ಬಂದಿದೆ. ಅದು RCB ವಿರುದ್ಧ ಜೂನ್ 3ನೇ ತಾರೀಕು ಅಂದರೆ ನಾಳೆ ಆಡುವಂಥದ್ದು ಅದೇ ಅಹಮದಾಬಾದ್ ಅವರ ಒಂದು ಸ್ಟೇಡಿಯಮಲ್ಲಿ. ಸೊ ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ, ಆ್ಯಂಡ್ ಯಾರು ಫಸ್ಟ್ ಟೈಮ್ ಈ ಒಂದು ಕಪ್ಪನ್ನ ಗೆಲ್ತಾರೆ, ಎತ್ತುತ್ತಾರೆ ಅನ್ನೋದು ಕೂಡ ತುಂಬ ಸರ್ಪ್ರೈಸ್ ಆಗಿರುವಂಥದ್ದು. ಸೊ ನೋಡೋಣ ಏನೇನು ಮಾಡ್ತಾರೆ ನಮ್ಮ RCB ಅವರು. ಬಿಕಾಸ್ RCB ಕೂಡ ಒಂದು ಒಳ್ಳೆ ಚಾನ್ಸ್ ಇದೆ ಇವಾಗ. ಬಿಕಾಸ್ ಪಂಜಾಬ್ ಅವರಿಗೆ ನಾವು 2 ಸಾರಿ ಸೋಲ್ಸಿದ್ದೀವಿ. ಅದು ಎಂಥ ಸೋಲು ಅಂತಂದರೆ ಒನ್ ಸೈಡೆಡ್ ಮ್ಯಾಚ್ ಅಂತಲೇ ಹೇಳ್ಬೋದು. ಆ ರೇಂಜಿಗೆ ಮಾಡಿರುವಂಥದ್ದು. ಸೊ ಅದಕ್ಕೋಸ್ಕರ ಸೊ RCBಗೆ ಒಂದು ಒಳ್ಳೆ ಚಾನ್ಸ್ ಇದೆ. ಸೊ ಲಾಸ್ಟ್ ಮ್ಯಾಚಲ್ಲಿ ಏನು ಆಡಿದ್ರಲ್ಲ ಅದೇ ರೀತಿಯಲ್ಲಿ ಜೋಶಲ್ಲಿ ಒಂದು ಪಾಸಿಟಿವ್ ಇಂಟೆಂಟಲ್ಲಿ ಆಡಿದ್ರೆ ಖಂಡಿತವಾಗ್ಲೂ RCBಗೆ ಒಂದು ಒಳ್ಳೆ ಚಾನ್ಸ್ ಇದೆ ಅಂತಲೇ ಹೇಳ್ತೀನಿ. ಸೊ ನೋಡೋಣ ನಮ್ಮ RCB ಏನೇನು ಮಾಡುತ್ತೆ ಅಂತ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬೈ.